ನಮ್ಮ ಸಿದ್ದರಾಮಯ್ಯನವರು ಜನರ ಮಧ್ಯದಲ್ಲಿ ಪ್ರಿಯರಾಗಿದ್ದಾರೆ ಅನ್ನುವಂಥ ಮಾತನ್ನು ಗಮನಕ್ಕೆ ಬರುವಂಥದ್ದಾಗಿದೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಒಂದಿಷ್ಟು ಬಲಿಷ್ಠಾಗಿ ಕಾಣ್ತಾ ಇದೆ BJP ಮತ್ತು JDSಗಿಂತಲೂ. ಇಂಥ ಒಂದು ಸಂದರ್ಭದಲ್ಲೇ ಏನಪ್ಪ ಅಂತಂದ್ರೆ ಮೋದಿಯವರು ತಮ್ಮದೇ ಪ್ಲಾನ್ ನಡೆಸಿದ್ದಾರೆ. ಮತ್ತು ಬೇರೆ ನಮ್ಮ ರಾಹುಲ್ ಗಾಂಧಿಯವರು ಈ ಒಂದು ಹೈಕಮಾಂಡ್ ಅವರೇ ಇದ್ದಾರೆ. ಇವತ್ತು ಕರ್ನಾಟಕದ ಮಟ್ಟಿಗೆ ಏನು ಮಾಡಬಹುದು, ಇನ್ನೂ 2 ಅವಕಾಶ ಕೊಡ್ತಾರೆ ಅವ್ರಿಗೆ ಅನ್ನೋದು ಇವತ್ತು ಮತ್ತೊಂದು ಯಕ್ಷ ಪ್ರಶ್ನೆ. ಯಾಕಂದರೆ ಇದು ಸವಾಲೂ ಹೌದು, ಪ್ರಶ್ನೆನೂ ಹೌದು. ಇನ್ನೊಮ್ಮೆ ಕೊಡ್ಬೋದು ಆ ಸಿದ್ದರಾಮಯ್ಯರಿಗೆ ಅಂದರೆ. ಮತ್ತು ಸಿದ್ದರಾಮಯ್ಯ ಕಿತ್ತು ಹಾಕೋದ್ರೆ ಸ್ವಲ್ಪ ಮಾತಿಲ್ಲ, ಅದು ಈಗ ಮೆದ್ಮೇಲೆ ಹೇಳ್ತಾನೆ ಇದ್ದೀನಿ ನಾನು. ಕಾಂಗ್ರೆಸ್ಸಲ್ಲಿ ಆದರೂ BJPಯಲ್ಲಿ ಆಯಿತು, ಇವತ್ತು ಅವರಷ್ಟು ಎತ್ತರದ ನಾಯಕರು ಇಲ್ಲ. ಹೀಗಾಗಿ ಅವ್ರು ಕಿತ್ತು ಹಾಕೋದು ಅಷ್ಟೇ ಕಷ್ಟದ. ಮತ್ತು ರಾಷ್ಟ್ರ ಮಟ್ಟದಲ್ಲಿ OBCನ ಕಿತ್ತು ಹಾಕಿರಪ್ಪ ಇವರು ಅನ್ನೋದು ಹೆಸರು ಕೆಡಿಸ್ಕೊಳ್ಳೋ ಸಾಧ್ಯತೆಗಳಿದ್ದಾವ. ಹೀಗಾಗಿ ರಾಹುಲ್ ಗಾಂಧಿ ಅವರು ಈ ಒಂದು ಸ್ಟೆಪ್ ಇಡೋದು ಭಾಳ ಕಷ್ಟದ ಕೆಲಸ. ಆದರೆ ಇನ್ನೇನು ನಮ್ಮ DKಶಿ ಅವ್ರನ್ನ ಒಪ್ಪಿಸ್ಬೋದು, ನೋಡಪ್ಪ ಇನ್ನೆರಡು ವರ್ಷ ಕಾಯಿರಿ, ಏನಾದರೂ ಮಾಡೋಣ, ನಿಮ್ಮ ಸಲ ನಾನು ಮಾಡ್ತೀನಿ ಅಂತ ಹೇಳ್ಬೋದು. ಆದರೆ ಆ ಮಾತನ್ನು ನಮ್ಮ ಸಿದ್ದರಾಮಯ್ಯರಿಗೆ ಹೇಳೋದು ಭಾಳ ಕಷ್ಟದ. ಇದು ಗೊತ್ತಾಗಿನ ನಮ್ಮ ಏನಪ್ಪ ಅಂತಂದ್ರೆ ಈ DKಶಿ ಅವರು ದೆಹಲಿಗೆ ಹೋಗಿ ಇನ್ನಷ್ಟು ಪ್ಲೀಸ್ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಗೆ ಕೊಡ್ರಿ ಈ ಸಲ ಮಾಡಿ ತೋರಿಸ್ತಾನೆ ಅಂತೇಳಿ. ಬಟ್ ಇಲ್ಲಿ ಇಬ್ಬರು ತಿಳ್ಕೊಬೇಕಾಗಿದೆ, DKಶಿ ಮತ್ತು ಸಿದ್ದು ಅವರು. ಇದನ್ನೇನಾದರೂ ಈಗಿದ್ದ ವ್ಯವಸ್ಥೆಯನ್ನು ಬದಲಾಯಿಸುವ ಪ್ರಯತ್ನ ಹುಚ್ಚುಸಾಹಸ ಮಾಡಿದ್ರೆ, ಪ್ರಯತ್ನ ಅಂದರೆ ಬಿಡು ಹುಚ್ಚುಸಾಹಸ ಮಾಡಿದ್ರೆ ಖಚಿತವಾಗಿ ಕಾಂಗ್ರೆಸ್ಸಿಗೆ ಪೆಟ್ಟು ಬಿಡೋದ್ರಲ್ಲಿ 2 ಮಾತಿಲ್ಲ. ಸ್ವಲ್ಪ ಬಿದ್ದರೆ ಸಾಕು, ಏನೋ ಅಂತಲ್ಲ